ಅಂಬಾನಿ ಅದಾನಿ ಓಡಾಡ್ತಕ್ಕಂಥ ಹೆಲಿಕಾಪ್ಟರ್ಗಳಿಗೆ 5% GST. ಇದು ಈ ದೇಶದ ಆರ್ಥಿಕ ನೀತಿ, ನಿರ್ಮಲಾ ಸೀತಾರಾಮ್ ಅಂಡ್ ಮೋದಿಯವರ ನೀತಿಯಾಗಿದೆ. ನಬಾರ್ಡಿಂದ ಏನು ರೈತರಿಗೆ, ರಾಜ್ಯದ ರೈತರಿಗೆ ಒಂದೇ ರಾಜ್ಯದಲ್ಲೆಲ್ಲ ದೇಶದಾದ್ಯಂತ ಮಾಡ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ರೈತರು ಬೀದಿಗೆ ಬೀಳೋ ಮಟ್ಟಕ್ಕೆ ಕಾನೂನನ್ನು ಜಾರಿ ಮಾಡಿದ್ದಾರೆ. ಇಡೀ ಭಾರತದಲ್ಲಿ ಕೃಷಿಗೆ ಬೇಕಾದ ಬಂಡವಾಳವನ್ನು ಬ್ಯಾಂಕು ಸೊಸೈಟಿಗಳ ಮೂಲಕ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಒದಗಿಸ್ತಕ್ಕಂಥ ಕೆಲಸವನ್ನು ಈ ದೇಶದ ಆಡಳಿತ ಮಾಡ್ತಕ್ಕಂಥ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಾಡಬೇಕಾಗಿದೆ. ಇಲ್ಲಿ ಹಳ್ಳಿಗಳಲ್ಲೂ ಭಯೋತ್ಪಾದಕರಾಗಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ಗಳು ಭಯೋತ್ಪಾದಕರು ಬೇರೆ ಏನಲ್ಲ, ದೇಶದಲ್ಲಿ ಸಾಮಾನ್ಯ ಜನರ ಪ್ರಾಣ ಹಿಡ್ತಕ್ಕಂಥದ್ದು, ಜೀವ ಹಿಡ್ತಕ್ಕಂತಹ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಮೂಲಕ ಮಾಡ್ತಾ ಇದೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಬಾರ್ಡು ರೈತರು ಕೊಡ್ತಿರುವಂಥ ಸಾಲವನ್ನು ಕಡಿತ ಮಾಡಬೇಕಾದ್ರೆ ಇದ್ರ ಹಿಂದೆ ಕೇಂದ್ರ ಸರ್ಕಾರದ ಹುನ್ನಾರ ಇದೆ. ನರೇಂದ್ರ ಮೋದಿಯವರ 2ನೇ ಅವಧಿನ ನಾವು ಅವಲೋಕನೆ ಮಾಡಿದಾಗ ಅವರ 3 ವರ್ಷ ಬಡ್ಜೆಟಲ್ಲಿ ಕೃಷಿ ಕೊಡಬೇಕಾದಂಥ ಸಾಲವನ್ನು ಕಡಿತ ಮಾಡ್ತಾ ತಗ್ಗಿಸ್ತಾರೆ ಬಂದಿದ್ದಾರೆ. ಈ ಮೂಲಕ ರೈತರು ಸಿಗುವಂಥ ಸಾಲದ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಿ ಕಾರ್ಪೊರೇಟ್ ಕಂಪ್ನಿಗಳು, ಈಗ ಅದಾನಿ ಮತ್ತು ಅಂಬಾನಿಗಳು ಈಗ ಬ್ಯಾಂಕಿಂಗ್ ಅವರಿಗೆ ಕೈ ಹಾಕಿದ್ದಾರೆ. ಅವ್ರ ಕೈಗೆ ಕೃಷಿಕರು ದುಡ್ಡು ಕೊಟ್ಟರೆ ಇಡೀ ಕೃಷಿ ವ್ಯವಸ್ಥೆ ಅವ್ರ ಕೈಗೆ ಸಿಗುತ್ತೆ. ಈಗಾಗಲೇ ಕೃಷಿನ ಕಾರ್ಪೊರೇಟ್ಗಳನ್ನ ಮಾಡಕ್ಕೆ ಕೊಟ್ಟಿರೋ ನರೇಂದ್ರ ಮೋದಿಯವರು ಇರೋ ರೈತ ವ್ಯವಸ್ಥೆಯನ್ನು ನಾಶ ಮಾಡೋಕ್ಕೋಸ್ಕರ ಅವರು ಸಿಗ್ತಿದ್ದಂಥ ಎಲ್ಲ ಸಬ್ಸಿಡಿಗಳನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಸಾಲದ ವ್ಯವಸ್ಥೆನೂ ಕಡಿಮೆ ಮಾಡ್ತಾರೆ. ಈ ಮೂಲಕ ಇಡೀ ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಕಂಪ್ನಿಗಳು ವಸುವಂಥ ಹುನ್ನಾರ ಇದೆ. ಇದ್ರ ವಿರುದ್ಧ ನಾವು ರೈತರು ಎಚ್ಚೆತ್ಕೋಬೇಕು ಅನ್ನೋದು ಹೋರಾಟವನ್ನು ಮುಂದುವರಿಸ್ತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಿಲ್ಲ. ಬೆಂಗಳೂರು ನಡೆಯೋದು 29ನೇ ತಾರೀಕು ನಡೀತಿದೆ. ಇದನ್ನು ಹಳ್ಳಿಗೆ ತಗೊಂಡು ಹೋಗ್ತೀವಿ. MP ಗಳು ಮನೆ ಮುಂದೆ ಕೂತ್ಕೋತೀವಿ, ಕೇಂದ್ರದ ಮಂತ್ರಿಗಳು ಮನೆ ಮುಂದೆ ಕೂತ್ಕೋತೀವಿ. ಇದು ಕರ್ನಾಟಕದ 28 MP ಗಳು ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡಬೇಕಾಗುತ್ತೆ. ಜೊತೆಗೆ ಭಾರತದ 544 MP ಗಳು ಕೂಡ ಇದ್ರ ಬಗ್ಗೆ ವಾಯ್ಸ್ ಮಾಡುವಂಥ ಮಟ್ಟಕ್ಕೆ ನಾವು ಹೋರಾಟವನ್ನು ತಗೊಂಡು. ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರಿಗೆ ಸಾಲನೇ ನೀಡ್ತಿರಲಿಲ್ಲ. ನೀಡಿದ್ರೂ ಕೂಡ ಮನಪೂರ್ವಕವಾಗಿ ಕೊಡ್ತಿದ್ದಿಲ್ಲ. ಈ ಕಾರಣದಿಂದ 1983ರಲ್ಲಿ ಕೃಷಿಗೆ ಮಾತ್ರ ಸೀಮಿತವಾಗಿ ನಬಾರ್ಡ್ ಸ್ಥಾಪನೆ ಆಯಿತು. ಅದು ಬೆಳೆ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು, ಮಧ್ಯಾವಧಿ ಸಾಲ ಇರ್ಬೋದು, ಕೃಷಿ ಪೂರಕವಾದಂಥ ಇತರ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥ ನೀತಿ ಇತ್ತು. ಕರ್ನಾಟಕದಲ್ಲಿ ಕನ್ನಡ ಸರ್ಕಾರ 5 ಲಕ್ಷದವರೆಗೆ 0% ಇಂಟ್ರೆಸ್ಟಲ್ಲಿ ಕೃಷಿ ಸಾಲವನ್ನು ಕೊಡ್ತಾ ಇದೆ. ಕಳೆದ ವರ್ಷ ರಿಸರ್ವ್ ಬ್ಯಾಂಕು 5,800 ಕೋಟಿಯನ್ನು ಕರ್ನಾಟಕ ಕೊಟ್ಟಿತ್ತು. ಈ ವರ್ಷ ಇದ್ದಕ್ಕಿದ್ದಂಗೆ 2,243 ಕೋಟಿಗೆ ಇಳಿಸ್ಬಿಟ್ಟು 58% ತಗ್ಗಿಸಿದೆ. ಇದರಿಂದ ನಾವು ಈ 0%ಅಲ್ಲಿ ಕೃಷಿ ಚಟುವಟಿಕೆ ಸಾಲ ತಗೊಳ್ತಿದ್ದು ನಿಂತೋಗುತ್ತೆ. ನಾವು ಅದರ 30 ಭಾಗನೂ ಕೂಡ ರೀಚ್ ಆಗ್ತಾಯಿಲ್ಲ. ಒಂದು ಕಡೆ ಕೃಷಿಗೆ ಸಾಲ ಸಿಗ್ತಾ ಇಲ್ಲ. ಈ ರೀತಿ ಸಾಲದ ವ್ಯವಸ್ಥೆಗೂ ಕಡಿತ ಆದರೆ ಮತ್ತೆ ನಾವು ಬೇರೆ ಶೆಡ್ಯೂಲ್ ಬ್ಯಾಂಕ್ ಹೋಗ್ಬೇಕಾಗತ್ತೆ ಅಥವಾ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕ್ ಹೋಗ್ಬೇಕಾಗತ್ತೆ. ಅವು ಕೂಡ ನಮ್ಮ ಸಾಲ ಕೊಡೋದು. ಯಾಕಂದರೆ ರೈತರಿಗೂ ಕೂಡ ಸಿಬಿಲ್ನ ಅಪ್ಲೈ ಮಾಡಿದೆ ರಿಸರ್ವ್ ಬ್ಯಾಂಕ್. ಇದು ತಪ್ಪು. ಅದರಿಂದ ನಾವು ಹೆಚ್ಚು ಬಡ್ಡಿ ಕೊಟ್ಟು ಸಾಲ ತಗೋಬೇಕಾದ ಪರಿಸ್ಥಿತಿ ಬರ್ತದೆ. ಆ ಥರ ತಗೊಂಡ್ರೆ ಅಡಮಾನ ಇಟ್ಕೋತಾರೆ ನಮ್ಮ ಆಸ್ತಿನ. ನಾವು ಕಟ್ಟೋಕ್ಕಾಗದಿದ್ದಾಗ ಆಸ್ತಿನ ಪೂರ್ತಿ ಹರಾಜಾಕತ್ತಾರೆ ಆನ್ಲೈನ್ ಮೂಲಕ. ಇದು ಒಂದು ಕಡೆ ರೈತರಿಗೆ. ಮತ್ತೊಂದು ಕಡೆ ಖಾಸಗಿ ಹೋಗಿ ಸಾಲಕ್ಕೆ ಹೋಗ್ಬೇಕಾಗತ್ತೆ. ನಾವು ಈಗಾಗಲೇ ರೈತ ಸಾಲದ ಸುಳಿಯಿಂದ ಈಚೆಗೆ ಬರೋಕ್ಕಾಗದೆ 36 ನಿಮಿಷಕ್ಕೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ. ಇವತ್ತು ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಆತ್ಮಹತ್ಯೆಯಲ್ಲಿ. ಇದಕ್ಕೆ ಏಟು ಬಿದ್ದಿರೋದ್ರಿಂದ ಮತ್ತೆ ನಾವು ಖಾಸಗಿ ಸಾಲಕ್ಕೆ ಹೋದರೆ ಮತ್ತೆ ಸರಣಿ ಆತ್ಮಹತ್ಯೆ ಪ್ರಾರಂಭ ಆಗ್ತವೆ. ಈಗಾಗಲೇ ನೋಡಿ, ಮೈಕ್ರೋ ಫೈನಾನ್ಸ್ ಹಾವಳಿಗಳು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜನಕ್ಕೆ ಸಾಲ ಕೊಟ್ಬಿಟ್ಟು ನೊಂದವ್ರಿಗೆ ಜೀವ ಹಿಂಡ್ತಾ ಇದ್ದಾವೆ, ಜೀವ ತೆಗಿತಾ ಇದ್ದಾವೆ. ಊರು ಬಿಟ್ಟು ಅವ್ರು ಕುರಿಕೊಳ್ಳೋ ಥರದ ಊರು ಬಿಟ್ಟು ಭಾಳಷ್ಟು ಜನ ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಇದಕ್ಕೊಂದು ನೀತಿ ಇಲ್ಲ. ರಿಸರ್ವ್ ಬ್ಯಾಂಕ್ ಇದ್ರ ಮೇಲೆ ಕಡಿವಾಣ ಆಗ್ತಾ ಇಲ್ಲ. 36% ಬಡ್ಡಿ. 1 ಲಕ್ಷ 2 ಲಕ್ಷ ತಗೊಳ್ಳೋವಂಥವ್ನಿಗೆ ಅವ್ನಿಗೆ ನಿಗದಿತವಾದಂಥ ಒಂದು ಆದಾಯ ಖಾತ್ರಿ ಇಲ್ದಿದ್ದವನು 36% ವರ್ಷದ ಬಡ್ಡಿ ಕಟ್ಟಕ್ಕೆ ಹೆಂಗಾಗುತ್ತೆ? ಅವನ ಜೀವ ತಗೋಬೇಕು. ಎಷ್ಟೋ ಕಡೆ ಇದನ್ನು ಹೇಳಬಾರ್ದು. ಈ ವಸೂಲಿ ಮಾಡೋಕ್ಕೂ ದಂಧೆ ಇದ್ರವ್ರು ಮಜಲ್ಪು ರೂಪಿಸ್ತಾರೆ. ಒಂಥರ ರೌಡಿಸಮ್ ಥರ ಇರ್ತಾರೆ. ಹೆಣ್ಮಕ್ಳು ಸಾಲ ತಗೊಂಡಿರೋರನ್ನ ಅವ್ರ ಅಸಹಾಯಕತೆನ ದುರುಪಯೋಗ ಮಾಡ್ಕೊಂಡು ಅವನ್ನೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕೆಲವೆಲ್ಲ ಕೇಳ್ಕೊಳ್ತಾ ಇದ್ದು ನೋವಾಗ್ತದೆ, ಹೇಳಬಾರ್ದು. ಅದರಿಂದ ಮೈಕ್ರೋ ಫೈನಾನ್ಸ್ ಅವಳಿಯನ್ನು ತಡೆಗಟ್ಟಬೇಕು, ಕಿರುಕುಳ ತಪ್ಪಿಸ್ಬೇಕು.
ಕೇಂದ್ರ ಸರ್ಕಾರ ನಬಾರ್ಡನ್ನ ಸಾಲನ್ನು ತೆಗೆಸಿರೋದನ್ನ ವಿರೋಧ ಮಾಡ್ತಿದ್ದೀವಿ. ಹೆಚ್ಚೆಚ್ಚು ಸಾಲ ಕೊಡಬೇಕು ಅಂತ ಒತ್ತಾಯಿಸಿ ನಾವು ಈ ತಿಂಗಳ 29ನೇ ತಾರೀಕು ಅಂದರೆ ನಾಡಿದ್ದು ರಿಸರ್ವ್ ಬ್ಯಾಂಕ್ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರು ಹಮ್ಮಿಕೊಂಡಿದ್ದೀವಿ. ಸ್ವತಂತ್ರ ಉದ್ಯಾನವನದಲ್ಲಿ ನಾಡಿದ್ದು 11 ಗಂಟೆಗೆ ಶುರುವಾಗುತ್ತೆ, 3 ಗಂಟೆ 4 ಗಂಟೆವರೆಗೂ ನಡೀತದೆ. ಅದರಲ್ಲಿ ರೈತರು ಕರ್ನಾಟಕದ ಮೂಲೆ ಮೂಲೆಗಳಿಂದ, ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ತೊಂದರೆ ಆಗಿರೋರು, ನಬಾರ್ಡ ಸಾಲದಿಂದ ತೊಂದರೆಗೆ ಒಳಗಾಗಂಥವ್ರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರಿ ಸಂಘ ಸಂಸ್ಥೆಗಳು ಕೂಡ ಕೋಆಪರೇಟ್ ಮಾಡಿದೆ. ಕೆಲವು ಸಹಕಾರಿ ಧುರೀಣರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆಯಿಂದ ಹೆಚ್ಚಿನ ಬರಬೇಕು, ಯಶಸ್ವಿಗೊಳಿಸಬೇಕು. ಮತ್ತು ಇದನ್ನು ಇಷ್ಟೇ ಬಿಟ್ಕೊಡಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ರಾಜ್ಯ ಸರ್ಕಾರ ತಡೆಗಟ್ಟದೆ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಳ್ಳಿಯಲ್ಲಿ ಅದ್ರ ವಿರುದ್ಧ ಹೋರಾಟನ ಹಾಕೊಳ್ತದೆ. ಯಾರೇ ವಸೂಲಿಗೆ ಬಂದರೂ ಅವ್ರು ಆಚೆ ಕಳಿಸೋಂಥ ಕೆಲಸ ಮಾಡ್ತಿದ್ವಿ. ಇನ್ನೊಂದು ಮೈಕ್ರೋ ಫೈನಾನ್ಸ್ಗೆ ಯಾಕೆ ಹೋಗ್ತಾರೆ ಜನ ಅಂದರೆ, ಸಹಕಾರಿ ಸಂಘ ಸಂಸ್ಥೆಗಳು ಅಥವಾ ಹಣಕಾಸಿನ ನೆರವು ಕೊಡುವಂಥದ್ರಲ್ಲಿ ಅದು ಸಾಲದು. ಸರ್ಕಾರನೇ ತನ್ನ ಸಂಸ್ಥೆಗಳ ಮುಖಾಂತರ ಈ ದುಡಿಯುವವರಿಗೆ 1 ಲಕ್ಷ 2 ಲಕ್ಷ ಸಾಲ ಕೊಡುವಂಥ ನೀತಿ ಅಂತಂದರೆ ಇದನ್ನು ತಡಿಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ನಾನು ವಸಂತ್ ಕುಮಾರ್ ND, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾಡಿದ್ದು 29ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಹುದೊಡ್ಡ ಪ್ರತಿಭಟನೆಯನ್ನು ರಿಸರ್ವ್ ಬ್ಯಾಂಕ್ ಇಂಡಿಯಾದ ವಿರುದ್ಧ ಹಾಕ್ಕೊಂಡಿದ್ದೀವಿ. ಅಂದರೆ ಅದರ ಅರ್ಥ ಕೇಂದ್ರ ಸರ್ಕಾರದ ವಿರುದ್ಧ. ಇದು ಯಾಕೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಒಂದು ಹಂತದಲ್ಲಿ ಸಾಮಾನ್ಯ ಜನ ಓಡಾಡ್ತಕ್ಕಂಥ ಮೋಟರ್ ಸೈಕಲ್ಲು, ಸ್ಕೂಟ್ರ್ಗಳಿಗೆಲ್ಲ 28% GST, ಅಂಬಾನಿ ಅದಾನಿ ಓಡಾಡ್ತಕ್ಕಂಥ ಹೆಲಿಕಾಪ್ಟರ್ಗಳಿಗೆ 5% GST. ಇದು ಈ ದೇಶದ ಆರ್ಥಿಕ ನೀತಿ, ನಿರ್ಮಲಾ ಸೀತಾರಾಮ್ ಆ್ಯಂಡ್ ಮೋದಿಯವರ ನೀತಿಯಾಗಿತ್ತು. ಆ ನೀತಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದ ಹಾಗೆಯೇ ಈಗ ಏಕದಮ್ ನಮ್ಮ ಏನು ಕೃಷಿ ಉದ್ಯಮಗಳಿಗೋಸ್ಕರ, ಗ್ರಾಮೀಣಾಭಿವೃದ್ಧಿಗೋಸ್ಕರನೇ ಬರ್ತಕ್ಕಂತಹ ಸಹಾಯಧನ ಅನ್ನೋಕ್ಕಿಂತ ಪುನರ್ಧನ, ಅದು ಸಹಾಯಧನ ಅಲ್ಲ. ಇವ್ರು ಯಾವ ಸಹಾಯಧನ ಏನು ಕೊಟ್ಟಿಲ್ಲ. ನಾವು ಕಟ್ಟಿರೋದನ್ನು ವಾಪಸ್ ಕೊಡ್ತಕ್ಕಂಥ ಪುನರ್ಧನ, ಅದನ್ನು 5,600 ಕೋಟಿಯಿಂದ 2,340 ಕೋಟಿ ಇರತಕ್ಕಂಥ ಬಹುದೊಡ್ಡ ಧೂರ್ತ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಗೊಂಡಿದೆ. ಆ ನಿರ್ಧಾರಗಳಿಂದ ಏನೇನು ಆಗ್ತಾಯಿದೆ ಅಂತೇಳಿ ಬರೀ ಅಂಬಾನಿ ಅದಾನಿಗಳೇ ಬೆಳೆಯಲ್ಲ, ಇಲ್ಲಿ ಹಳ್ಳಿಗಳಲ್ಲೂ ಭಯೋತ್ಪಾದಕರಾಗಿದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ಗಳು ಭಯೋತ್ಪಾದಕರು ಬೇರೆ ಏನಲ್ಲ, ದೇಶದಲ್ಲಿ ಸಾಮಾನ್ಯ ಜನರ ಪ್ರಾಣ ಹಿಡ್ತಕ್ಕಂಥದ್ದು, ಜೀವ ಹಿಡ್ತಕ್ಕಂತಹ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಮೂಲಕ ಮಾಡ್ತಾ ಇದೆ. ಅದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಹಳ್ಳಿಗಳಿಂದನೂ ಜನ ಬರಬೇಕು, ಜನಗಳು ಪ್ರತಿಭಟನೆ ಮಾಡಬೇಕು. ಮುಂದೆ ಇಂಥ ವಿಚಾರಗಳಿದ್ದರೆ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡಿ ಇಂಥ ಮೈಕ್ರೋ ಫೈನಾನ್ಸ್ಗಳನ್ನು ಹಿಮ್ಮೆಟ್ಟಿಸಬೇಕು. ಹಾಗೂ ಈ ಸಹಕಾರಿಗಳೆಲ್ಲ ಒಟ್ಟು ಸೇರಿ ಈ ಸಹಕಾರಿ ಸಂಸ್ಥೆಗಳನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಎಲ್ಲರೂ 29ನೇ ತಾರೀಕು ಬೆಂಗಳೂರಿಗೆ ಬರಬೇಕು ಅಂತೇಳಿ ಸವಿನಯವಾಗಿ ವಿನಂತಿಸಿಕೊಳ್ತೀನಿ. ನಮಸ್ಕಾರ. ನಾನು ಗೋಪಾಲ್ ಪಾಪೇಗೌಡ ಅಂತೇಳಿ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ. ಏನು ದಿನಾಂಕ 29/1/2025 ಬೆಂಗಳೂರಿನಲ್ಲಿ ನಡೀತಕ್ಕಂಥ ಬ್ಯಾಂಕ್ಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ರಾಜ್ಯದಾದ್ಯಂತ ರೈತರು ಇಲ್ಲಿಗೆ ಹೋರಾಟಕ್ಕೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಅಭಿಮತವನ್ನು ಹೊಂದಿ ಇದನ್ನು ತೀರಿಸ್ಕೊಳ್ಳೇಬೇಕು, ರೈತರ ಸಾಲವನ್ನು ಮನ್ನಾ ಮಾಡಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದಕ್ಕೆ ರಾಜ್ಯದಾದ್ಯಂತ ಸಾವಿರಾರು ಜನ ರೈತರು 29ನೇ ತಾರೀಕು ಬ್ಯಾಂಕ್ಗಳ ಮುತ್ತಿಗೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮದಿಂದ ರೈತರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ನಬಾರ್ಡಿಂದ ಏನು ರಾಜ್ಯದ ರೈತರಿಗೆ ಒಂದೇ ರಾಜ್ಯದಲ್ಲೆಲ್ಲ ದೇಶದಾದ್ಯಂತ ಮಾಡ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ರೈತರು ಬೀದಿಗೆ ಬೀಳೋ ಮಟ್ಟಕ್ಕೆ ಕಾನೂನನ್ನು ಜಾರಿ ಮಾಡಿದ್ದಾರೆ. ಇದನ್ನು ದಯವಿಟ್ಟು ವಾಪಸ್ ತಗೋಬೇಕಂತೇಳಿ, ಏನು ಈ ಹಿಂದೆ ರೈತರಿಗೋಸ್ಕರ ಸಹಾಯಧನವನ್ನು ಕೊಡ್ತಾಯಿದ್ರು ಅದನ್ನೇ ಮುಂದುವರಿಸಬೇಕು ಅಂತೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡಿ, ಇದರಿಂದ ಕೇಂದ್ರ ಸರ್ಕಾರಕ್ಕೆ ಅದನ್ನು ತಂದು ಹಿಂದೆ ಇದ್ದಂಥ ಕಾನೂನು ಜಾರಿಗೆ ತರಲೇಬೇಕು ಅಂತೇಳಿ ನಾವು 29ನೇ ತಾರೀಕು ಹೋರಾಟದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಮಸ್ಕಾರ. ಇದರಿಂದ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಹಣಕಾಸನ್ನು ಕೊಡದೇ ಈಗಾಗಲೇ ಆಲ್ರೆಡಿ ರೈತರು ಆತ್ಮಹತ್ಯೆಗೆ ಗುರಿ ಆಗ್ತಿದ್ದಾರೆ.
ಈಗ ಪ್ರತಿ ದಿವಸ ಮತ್ತೆ ಜಾಸ್ತಿ ಆಗುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ಇದನ್ನು ಪರಿಗಣನೆ ತಗೋಬೇಕು. ಇದನ್ನು ಎಲ್ಲರೂ ಕೂಡ ಇದು ಯಾವ ರೀತಿ ಹಿಂದೆ ಆಗಿತ್ತು ಅದನ್ನು ಅನುಷ್ಠಾನಕ್ಕೆ ತಂದು ರೈತರನ್ನ ಉಳಿಸ್ಬೇಕು. ರೈತರನ್ನ ಉಳಿಸ್ಲಿಕ್ಕೆ ಏನು ಹಿಂದೆ ಇದ್ದಂಥ ಈ ಸಾಲದ ವ್ಯವಸ್ಥೆ ಕಾನೂನನ್ನು ಜಾರಿಗೊಳಿಸಿ ರೈತರನ್ನ ಕಾಪಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ನಮಸ್ಕಾರ. ರಿಸರ್ವ್ ಬ್ಯಾಂಕ್ ಮುಂದೆ 29ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ದೊಡ್ಡ ಚಳವಳಿಯನ್ನು ಹಮ್ಮಿಕೊಂಡಿದೆ. ಕಾರಣ ಏನಂತಂದರೆ, ಇವತ್ತು ಮೈಕ್ರೋ ಫೈನಾನ್ಸ್ ಇಡೀ ರಾಜ್ಯದಲ್ಲಿ 4 ಜನ ರೈತ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕನಿಷ್ಠ ಭಾಗವಹಿಸುವಿಕೆ ಕೆಲಸವನ್ನು ಮಾಡಿದರೆ ಒಂದು ಸುಗ್ರೀವಾಜ್ಞೆ ತರೋದ್ರ ಮೂಲಕ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ವಶನ್ ಇಷ್ಟೇ, ಅವರಿಗೂ ಕೂಡ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಹೊಸ ಕಾಯ್ದೆಯನ್ನು ನಿರ್ಮಾಣ ಮಾಡಬೇಕು ರಾಜ್ಯ ಸರ್ಕಾರ. ಒಂದು ಎರಡನೇದು, 58,000 ಕೋಟಿ ರೂಪಾಯಿ ನಬಾರ್ಡಿಂದ ನಮಗೆ ಪ್ರತಿ ವರ್ಷ ಅಪೆಕ್ಸ್ ಬ್ಯಾಂಕ್ ಮೂಲಕ ಮತ್ತು ಕೃಷಿ ಸೊಸೈಟಿಗಳಿಗೆ ಬರ್ತಾಯಿತ್ತು. ಆದರೆ ಈಗ ಅದರಲ್ಲಿ 23,000 ಕೋಟಿ ಮಾತ್ರ ಬರ್ತಾ ಇರೋದು. ಅಂದರೆ ಸರಿಸುಮಾರು 50% ಹೆಚ್ಚು ಇವತ್ತು ಕೊರತೆ ಉಂಟಾಗಿದೆ. ಇದಕ್ಕೆ ಕಾರಣ ಏನಂತಂದರೆ, ಕೇಂದ್ರ ಸರ್ಕಾರದ ಆರ್ಥಿಕ ಧೋರಣೆ. ಕೃಷಿಗೆ ಹೆಚ್ಚೆಚ್ಚು ಬಂಡವಾಳ ತೊಡಗಿಸುವ ಈ ಸಂದರ್ಭದಲ್ಲಿ ಕೃಷಿಗೆ ಬಂಡವಾಳವನ್ನು ಕಡಿಮೆ ಮಾಡ್ತಕ್ಕಂಥ ಕುತಂತ್ರ ಏನೈತಲ್ಲ, ಕರ್ನಾಟಕದಲ್ಲಿ ಸರಿಸುಮಾರು 87 ಲಕ್ಷ ರೈತ ಕುಟುಂಬಗಳದವು. ಅದರಲ್ಲಿ ಕೇವಲ 35% ಮಾತ್ರ ಸೊಸೈಟಿ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಿರೋದು. ಇನ್ನುಳಿದಿರ್ತಕ್ಕಂಥ 65% ಫೈನಾನ್ಸನ್ನು ಇವತ್ತು ಖಾಸಗಿಯಿಂದ ಪಡೆದು ವ್ಯವಸಾಯ ಮಾಡ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಐತಿ. ಇಡೀ ಭಾರತದಲ್ಲಿ ಕೃಷಿಗೆ ಬೇಕಾದ ಬಂಡವಾಳವನ್ನು ಬ್ಯಾಂಕು ಸೊಸೈಟಿಗಳ ಮೂಲಕ ಭಾಳ ಕಡಿಮೆ ಬಡ್ಡಿ ದರದಲ್ಲಿ ಒದಗಿಸ್ತಕ್ಕಂಥ ಕೆಲಸವನ್ನು ಈ ದೇಶದ ಆಡಳಿತ ಮಾಡ್ತಕ್ಕಂಥ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಾಡಬೇಕಾಗಿತ್ತು. ಆದರೆ ಇವತ್ತು ಕೇಂದ್ರ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ರೈತರ ವಿರುದ್ಧವಾಗಿ ಈ ಥರದ ಕಾನೂನುಗಳು ರೂಪಿಸಿರೋದ್ರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆಹಾರದ ಸಾರ್ವಭೌಮತ್ವ ಪ್ರಶ್ನೆ ಆಗೈತಿ. ಕೇವಲ ರೈತರ ಕೃಷಿ ಹಳ್ಳಿಗಳ ಪ್ರಶ್ನೆ ಅಲ್ಲ, ಇದು ಭಾರತ ದೇಶದ ಆಹಾರದ ಸಾರ್ವಭೌಮತ್ವ ಪ್ರಶ್ನೆ ಐತಿ. ಇದನ್ನ ಅರ್ಥ ಮಾಡ್ಕೋಬೇಕು. ಅನ್ನ ಉಣ್ಣುವ ಎಲ್ಲ ಜನ ಕೃಷಿಗೆ ಬಂಡವಾಳವನ್ನು ಹೆಚ್ಚು ಮಾಡುವಂಥ, ಕೃಷಿಗೆ ಸಹಕಾರಿ ಆಗ್ತಕ್ಕಂಥ ನೀತಿಗಳನ್ನು ರೂಪಿಸೋಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ನಾಳೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪೂರಕವಾಗಿ ರಾಜ್ಯದ ಮೂಲೆಗಳಿಂದ ಬರ್ತಾರೆ. ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು. ಜೊತೆಗೆ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತರಬೇಕು. ಇಡೀ ಕರ್ನಾಟಕದಲ್ಲಿ ಈ ಮೈಕ್ರೋ ಫೈನಾನ್ಸ್ ಧಾರ್ಮಿಕ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಕೇವಲ 12-13% ಬ್ಯಾಂಕ್ನಿಂದ ಸೊಸೈಟಿಯಿಂದ ಸಾಲ ತಗೊಂಡಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಅವರು 35-36% ಬಡ್ಡಿಗೆ ವಸೂಲು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ದವು. ಆ ಕಾರಣಕ್ಕೆ ಅದು ಯಾವುದೇ ಧಾರ್ಮಿಕ ಸಂಸ್ಥೆ ಇರ್ಬೋದು, ಈ ರೀತಿ ಇಡೀ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು ಚಿಂತನೆಗೊಳಪಡ್ತಕ್ಕಂಥ ಅನಿವಾರ್ಯತೆ ಇದೆ. ಅವುಗಳನ್ನೆಲ್ಲ ಕಟ್ಟಾಕಬೇಕು. ಜೊತೆಗೆ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತಂದು ಇವತ್ತು ಪರಿಹಾರ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರವನ್ನು ಒತ್ತಾಯ ಮಾಡ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.